ಎ2 ದರ್ಶನ್ ಮನೆಯಲ್ಲಿ ಲಕ್ಷ ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರ್ಶನ್ ಮನೆಯಲ್ಲಿ ಒಂದಲ್ಲ ಎರಡಲ್ಲ 37,40,000 ರೂಪಾಯಿ ಹಣ ಇತ್ತು. ಅದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಮೊನ್ನೆ ದರ್ಶನ್ ಮನೆಯಲ್ಲಿ ಇಂಚಿಂಚು ಜಾಲಾಡಿದ್ರು ಪೊಲೀಸರು. ತಪಾಸಣೆ ಮಾಡ್ತಾ ಇದ್ದಾಗ 37,40,000 ರೂಪಾಯಿ ಸಿಕ್ತು. ಹಸಿರು ಬಣ್ಣದ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದಂತಹ ಹಣವನ್ನು ಪೊಲೀಸರು ವಶಪಡಿಸ್ಕೊಂಡಿದ್ರು. ಇದರ ಬಗ್ಗೆ ವಿಚಾರಣೆ ಆಗಬೇಕು. ಇಷ್ಟೊಂದು ದುಡ್ಡು ಇವರು ಯಾತಕ್ಕೆ ತಂದು ಮನೆಯಲ್ಲಿ ಇಟ್ಕೊಂಡಿದ್ರು? ಸಾಮಾನ್ಯವಾಗಿ ಏನೇ ಇದ್ದರೂ ಕೂಡ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಮಾಡ್ತಕ್ಕಂಥದ್ದು ಜಾಸ್ತಿ. ಆದರೆ ಇಲ್ಲಿ 37,40,000 ರೂಪಾಯಿ ಜೊತೆಗೆ ಈಗಾಗಲೇ ದರ್ಶನ್ ಹಣ ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಶವವನ್ನು ವಿಲೇವಾರಿ ಮಾಡೋದಕ್ಕೆ ತಮ್ಮ ಹೆಸರು ಬರದೇ ಇರೋದಕ್ಕೆ ಅದನ್ನು ಅವರೇ ತಪ್ಪೊಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ 37,40,000 ರೂಪಾಯಿ ಹಣ ಯಾಕೆ ದರ್ಶನ್ ಮನೆಯಲ್ಲಿ ಇತ್ತು ಅಂತಕ್ಕಂಥ ಮತ್ತೊಂದು ಪ್ರಶ್ನೆ. ಅದರ ಬಗ್ಗೆ ವಿಚಾರಣೆ ಮಾಡಲೇಬೇಕು. ಅಂದರೆ ಕೊಲೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ವಿಚಾರಣೆ ಮುಗಿಸಿದ್ದಾರೆ. ಈ ಹಣದ ಮೂಲ ಯಾರು ಕೊಡೋದಕ್ಕೆ ತಂದಿಟ್ಟಿದ್ರು, ಇನ್ನೇನಾದರೂ ಬೇರೆ ಚಟುವಟಿಕೆ ಏನಾದರೂ ಇತ್ತಾ, ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಅದಕ್ಕೆ ಉತ್ತರ ಕಂಡುಕೋಬೇಕಲ್ಲ. ಆ ಉತ್ತರ ಕಂಡುಕೋಬೇಕು ಅಂತಂದರೆ ದರ್ಶನ್ ಪೊಲೀಸ್ ಕಸ್ಟಡಿನಲ್ಲಿ ಇರಲೇಬೇಕಲ್ಲ. ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ರೆ ವಿಚಾರಣೆ ಮಾಡೋದಕ್ಕಾಗಲ್ಲ ಅನ್ನೋದು ವಾದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡಿತಾ ಹೋಗೋಣ. ಮಾರುತಿ, ಸಾಮಾನ್ಯವಾಗಿ ಒಂದು ಕೇಸ್ನಲ್ಲಿ 3ನೇ ಬಾರಿಗೆ ಕಸ್ಟಡಿಗೆ ಕೊಡ್ತಕ್ಕಂಥದ್ದು ಅಪರೂಪದ ಪ್ರಕರಣ. ಆದರೆ ದರ್ಶನ್ ಪ್ರಕರಣದಲ್ಲಿ 3ನೇ ಬಾರಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಯಾವ ವಾದವನ್ನು ಕೋರ್ಟ್ ಒಪ್ಪಿದೆ ಅಂತ? ಖಂಡಿತ ಅರವಿಂದ್, ನಿನ್ನೆ ನಡೆದಂತಹ ನಿನ್ನೆ 2ನೇ ಬಾರಿಗೆ ಕೋರ್ಟ್ಗೆ ಆರೋಪಿಗಳನ್ನು ಸಬ್ಮಿಟ್ ಮಾಡಿದಾಗ ಇಲ್ಲಿ 4 ಜನ ಆರೋಪಿಗಳನ್ನ ಪ್ರಮುಖವಾಗಿ ಕಸ್ಟಡಿಗೆ ಮತ್ತೆ ಕೇಳ್ತಾರೆ. ಕಸ್ಟಡಿಗೆ ಕೇಳುವುದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪ ಅಂದರೆ, ಈ 4 ಜನದಲ್ಲಿ ಮೊದಲು A2 ಆರೋಪಿ ಆಗಿರುವಂಥ ನಟ ದರ್ಶನ್ ಆಗಿರ್ಬೋದು, A9 ಆರೋಪಿ ಆಗಿರುವಂಥ ಧನರಾಜ್, A10 ಆರೋಪಿ ಆಗಿರುವಂತಹ ವಿನಯ್ ಮತ್ತು A14 ಆರೋಪಿ ಆಗಿರುವಂತಹ ಪ್ರದೋಷ್. ಈ 4 ಜನರಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಮನೆಯಲ್ಲಿ ಪೊಲೀಸರು ಕಳೆದ ಶುಕ್ರವಾರ ರಾತ್ರಿ ಸ್ಪಾಟ್ ಮಜಾರಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ 37,40,000 ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ಕಿರುತ್ತೆ. ಈ ಹಣ ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಅಷ್ಟು ದೊಡ್ಡ ಮೊತ್ತದ ಹಣ ಮನೆಯಲ್ಲಿ ಯಾಕೆ ಇಟ್ಟಿದ್ದೀರಾ ಅಂತ ಈಗ ಪ್ರಶ್ನೆಗಳನ್ನ ಮಾಡಿದರು. ಈ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆ ಹಣವನ್ನು ನೀಡಿದವರು ಯಾರು ಅವರನ್ನು ವಿಚಾರಣೆ ಮಾಡಬೇಕು ಸಮ್ಮುಖದಲ್ಲಿ, ಅಂದರೆ ಇಬ್ಬರ ಸಮ್ಮುಖದಲ್ಲಿ ವಿಚಾರಣೆ ನಡೆಸಬೇಕಾಗಿದೆ. ಹೀಗಾಗಿ ಅವರನ್ನು ಕಸ್ಟಡಿ ಕೊಡಿ ಅಂತ ಸ್ಪೆಷಲ್ ಪ್ರಾಸಿಕ್ಯೂಟರ್ ವಾದ ಮಾಡಿದರು. ಈ ಹಿನ್ನೆಲೆಯಲ್ಲಿ ಮತ್ತೆ 2 ದಿನಗಳ ಕಾಲ 4 ದಿನಗಳ ಕಾಲ ಕಸ್ಟಡಿ ಕೇಳಿದರು. ಈಗ 2 ದಿನಗಳ ಕಾಲ ಕಸ್ಟಡಿ ನೀಡಿರುವಂಥದ್ದು ಅರವಿಂದ್. ಸೊ 2 ದಿನಗಳ ಕಸ್ಟಡಿಗೆ ಈಗ ದರ್ಶನ್ ಅವ್ರನ್ನ ಕೊಟ್ಟಿದ್ದಾರೆ.